ಏನಾಗ್ತದೆ ಈ ರಾಜಕಾರಣದಲ್ಲಿ ಅಧಿಕಾರದಲ್ಲಿದ್ದಾಗ ಒಂಥರ ಬಣ, ಕಾಂಗ್ರೆಸ್ಸಲ್ಲಿ ಇಲ್ವಾ? ಇವತ್ತು ಸರ್ಕಾರದಲ್ಲಿ ಬಣಗಳಿಲ್ವಾ? ಎಷ್ಟು ಬಣಗಳು? ಒಂದು ಕ್ರಿಕೆಟ್ ಟೀಮೇ ಮಾಡ್ಬೋದು ಚೀಫ್ ಮಿನಿಸ್ಟರ್ಗಳ ಲೆಕ್ಕ, 1 2 3 4. ಮೊನ್ನೆ ನಮ್ಮ ಕೆ ಎಚ್ ಮುನಿಯಪ್ಪನವರು ನಮ್ಮನ್ನ ಹಿಂದೆ ಲೀಡ್ರ್ ಆಗಿದ್ದಂಥವ್ರು, ನಮ್ಮ ನಾಯಕರು, ಅವರು ಕೇಳಿದ್ದಾರೆ ತಪ್ಪೇನಿದೆ, ಐ ಆಮ್ ದ ಸೀನಿಯರ್ ಮೋಸ್ಟ್ ಇದ್ದೀನಿ, ನಾನು ಯಾಕ್ರಿ ಆಗಬಾರ್ದು ಚೀಫ್ ಮಿನಿಸ್ಟ್ರು ಅಂತ ಹೇಳಿದ್ದಾರೆ. ಕ್ಯಾನ್ ವಿ ಲೇಬಲ್ ಆ್ಯಸ್ ಕೆ ಎಚ್ ಮುನಿಯಪ್ಪ ಅವ್ರದ್ದು ಒಂದು ಗುಂಪಾಗಿದೆ ಅಂತ ಹೇಳೋಕ್ಕಾಗುತ್ತಾ? ವೈಯಕ್ತಿಕ ಅಭಿಪ್ರಾಯಗಳು ನಂದು ಒಂದಿರುತ್ತೆ. ಆದರೆ ನಾನು ಎಲ್ಲರಿಗೂ ನಮ್ಮ ಪಕ್ಷದವ್ರಿಗೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ಎಲ್ಲರದ್ದು ನಮ್ಮ ಲೆಕ್ಕಾಚಾರಗಳು ಇರುತ್ತೆ. ರಾಜಕಾರಣ ಅಂದರೆ ಲೆಕ್ಕಾಚಾರನೂ ಇರುತ್ತೆ, ನಮ್ಮ ಅಭಿಪ್ರಾಯಗಳು ಇರುತ್ತೆ. ಆದರೆ ಇದನ್ನು ಎಲ್ಲಿ ಯಾವ ವೇದಿಕೆಯಲ್ಲಿ ನಾವು ವ್ಯಕ್ತಪಡಿಸಬೇಕು? ನನ್ನ ಪ್ರಕಾರ ಈಗ ಬಣ ಅಂತ ಈ ರೀತಿಯಲ್ಲಿ ಓಡಾಡಿದ್ರೆ ಏನಾಗುತ್ತೆ, ನಿಮ್ಮ ಕೇಸ್ ವೀಕ್ ಆಗುತ್ತೆ. ನಿಮ್ಮ ಕೇಸು ಸ್ಟ್ರಾಂಗ್ ಆಗಬೇಕು ಅಂದರೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು. ಇದನ್ನೆಲ್ಲ ಸರ್ ಮಾಡ್ಕೊಂಡು ಹೆಂಗೆ ಹೋಗಬೇಕು? ಯಾರು ಅಧಿಕಾರದಲ್ಲಿರ್ತಾರೆ ಅವ್ರು ಹೋಗ್ಬೇಕು ಮುಂದಕ್ಕೆ. ಅಧಿಕಾರದಲ್ಲಿರೋರು ಎಲ್ಲರನ್ನೂ ಕೂಡ ಸಮಾಲೋಚಿಸ್ಕೊಂಡು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋದರೆ ಅವ್ರ ಕೆಲಸ ಮತ್ತಷ್ಟು ಸುಲಭ ಆಗ್ತದೆ, ಸುಗಮ ಆಗ್ತದೆ. ದಟ್ ಎಕ್ಸ್ಟೆಂಟ್ ಎಷ್ಟೇ ಭಿನ್ನಾಭಿಪ್ರಾಯ ಇದ್ದರೂ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ದೇ ಆರ್ ಪುಟ್ಟಿಂಗ್ ಅಪ್ ಎ ಯುನೈಟೆಡ್ ಫ್ರಂಟ್. ಒಂದು ಒಗ್ಗಟ್ಟಿನ ರಾಜಕೀಯದ ಒಂದು ಸಂದೇಶವನ್ನು ಈ ರಾಜ್ಯದಲ್ಲಿ ಅವರು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅದೇ ಕಾರಣದಿಂದನೇ ಅವರು 23ರಲ್ಲಿ ಇಷ್ಟು ದೊಡ್ಡ ಒಂದು ಸಂಖ್ಯೆಯಲ್ಲಿ, ಅದು ಒಂದು ಕಾರಣ, ಅದರಿಂದಾನೇ ಅಂತ ಹೇಳಕ್ಕೆ ಹೋಗಲ್ಲ, ಅದು ಒಂದು ಕಾರಣ. ನಾವು ಅದಕ್ಕಿಂತ ಡಬಲ್ ಒಗ್ಗಟ್ಟಾಗಬೇಕಾಗಿತ್ತು. ದುರದೃಷ್ಟ ಏನಾಗಿದೆಯೋ ಏನೋ ಗೊತ್ತಿಲ್ಲ. ನಮ್ಮ ಉನ್ನತ ಮಟ್ಟದ ನಾಯಕರುಗಳು ಇದನ್ನೆಲ್ಲ ಕೂಡ ಗಮನಿಸ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಮಯಕ್ಕೆ ಸರಿಯಾಗಿ ಆದಷ್ಟು ಬೇಗ ಇದನ್ನೆಲ್ಲ ಕೂಡ ಸರಿ ಮಾಡಿ, ಯಾಕೆಂದರೆ ರಾಜ್ಯದ ಜನರು ಬಯಸ್ತಾ ಇದ್ದಾರೆ ಇಂಥ ಕೆಟ್ಟ ಸರ್ಕಾರ ಬೇಗ ಹೋಗಬೇಕು ಅಂತ. ಇಂಥ ಒಂದು ಒಳ್ಳೆಯ ಸನ್ನಿವೇಶದಲ್ಲಿ, ಒಳ್ಳೆಯ ಸಮಯದಲ್ಲಿ ಪ್ರತಿಪಕ್ಷವಾಗಿ ನಾವು ಮತ್ತಷ್ಟು ಒಗ್ಗಟ್ಟಿನಿಂದ ನಮ್ಮ ಕಾರ್ಯವೈಖರಿಯನ್ನು ನಾವು ಮುಂದುವರಿಸಿದರೆ 100ಕ್ಕೆ 100 ನಮ್ಮ ರಾಜ್ಯದ ಜನ ಮತ್ತು BJP JDSನ ಮೈತ್ರಿಕೂಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ.